ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದು ಬಂದು ವೆರಿ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಯೂಟ್ಯೂಬ್ ವಿಡಿಯೋಸಲ್ಲಿ ಈ ಮೆಮೊರಿ ಮಿಸ್ ಆಗಬಾರ್ದು ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಪಾರ್ಟಿ ಹಾಲಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋಗಿದ ತಕ್ಷಣವೇ ನಮಗೆ ವೆಲ್ಕಮ್ ಡ್ರಿಂಕ್ಸ್, ಸ್ನ್ಯಾಕ್ಸ್ ಎಲ್ಲ ಇತ್ತು. ಆ್ಯಂಡ್ ಲೇಟರ್ ನನಗೆ ಫೇವ್ರೆಟ್ ಪಾರ್ಟ್ ಯಾವುದಪ್ಪ ಅಂದರೆ ಊಟದ್ದು. ಸೊ ಊಟದಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಫಸ್ಟಿಗೆ ಒಂದು ಬೌಲ್ ಸೂಪ್ ಕೊಟ್ಟಿದ್ರು. ಅದಾದಮೇಲೆ ಸಾಲ್ಟ್, ಪಿಕಲ್, ಕೋಸಂಬರಿ, ವೆಜಿಟೇಬಲ್ ಸಲಾಡ್, ಪಾಪಡ್ 2 ಥರ, ಚಂಪಾಕಲಿ ಸ್ವೀಟ್, ಪಾಯಸ, ಮಸಾಲೆ ದೋಸೆ ಆ್ಯಂಡ್ ಒಬ್ಬಟ್ಟು, ದೆನ್ ಕುಲ್ಚಾ, ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಬಿರಿಯಾನಿ, ವೈಟ್ ರೈಸ್ ಆ್ಯಂಡ್ ಸಾಂಬಾರ್, ದೆನ್ ಕರ್ಡ್ ರೈಸ್, ಐಸ್ ಕ್ರೀಮ್, ಇಷ್ಟೆಲ್ಲ ವೆರೈಟೀಸ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ಫೋಟೋಸ್ ತೊಗೊಳ್ಳೋಣ ಅಂತ ಮತ್ತೆ ನಾವು ಕೆಳಗಡೆ ಬಂದ್ವಿ. ಆ್ಯಂಡ್ ಎಲ್ಲರೂ ಫೋಟೋ ಸೆಷನ್ಗೆ ಹೋಗ್ತಾಯಿದ್ರು. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನಾನು ಹಾಫ್ ಸ್ಯಾರಿ ಫಂಕ್ಷನ್ನ ಅಟೆಂಡ್ ಮಾಡಿದ್ದು. ಐ ಹ್ಯಾಡ್ ನೋ ಐಡಿಯಾ ಹೌ ಇಟ್ ವಿಲ್ ಬಿ ಅಂತ. ಸೊ ಒಂಥರ ಚೆನ್ನಾಗಿತ್ತು. ಹೀರೋ 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 ಹೋಗಲ್ವಾ ಫೋಟೋ ತೆಗೆಸ್ಕೊಳ್ಳೋಕ್ಕೆ? ಹಾಂ ಗೈಸ್, ನಮ್ಮ ಅಣ್ಣನ ಜೊತೆ ಪಾರ್ಟಿ ಒಳಗೆ ಕೂತ್ಕೊಂಡು ಫಂಕ್ಷನ್ ನೋಡ್ತಾ ಇದ್ದೀನಿ. ಏನಾದ್ರು ಮಾತಾಡ್ಬೇಕಪ್ಪ. ಅವತ್ತು ಮನೆಗೆ ಬಂದಂಗೆ ನಾನು ಇರಲಿಲ್ಲ. ಅವತ್ತು ನೀನು ಬಂದಿದ್ದಲ್ಲ, ಬಂದಾಗ ಅಕ್ಕ ಓದಕ್ಕೆ ಹೋಗಿದ್ರಂತೆ. ಎಷ್ಟು ಓದ್ತಾರೆ ನಮಗಂತೂ ಗೊತ್ತಿಲ್ಲ. ಅದು ಸುಮ್ಮನೆ ಓದೋದಷ್ಟೇ, ನಾಲೆಜ್ ಪರ್ಪಸ್. ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಇಲ್ಲೇ ಬಂದು ಹೈಲೈಟ್ ಮಾಡಿ ಹಾಕ್ತೀನಿ ವಿಡಿಯೋದಲ್ಲಿ ಇವ್ರನ್ನೇ. ಆಲ್ರೆಡಿ ಒಂದು 2-3 ವಿಡಿಯೋದಲ್ಲಿ ಇದ್ದೀನಲ್ಲ, ಡ್ಯಾನ್ಸ್ ಎಲ್ಲ ಹೊಡೆದಿದ್ದು ಜಾಸ್ತಿ ಇಲ್ಲ ಅದರಲ್ಲಿ. ಮತ್ತೆ ಹೊಲದಲ್ಲಿ ಕೆಲಸ ಮಾಡಿದ್ರು. ಎಲ್ಲರೂ ಫೋಟೋಸ್ನ ತೆಗೆಸ್ಕೊತಾ ಇದ್ರು. ಸೊ ನಾನು ಕೂಡ ನೆಕ್ಸ್ಟ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಬಟ್ ಆಲ್ಸೋ ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ ರನ್ ಆಗ್ತಾಯಿತ್ತು. ಏನಪ್ಪ ಅಂದರೆ, ಪ್ರೀವಿಯಸ್ಲಿ ನಾನು ಇದೇ ಥರ ಫಂಕ್ಷನ್ ಮನೇಲಿ ಸಿಂಪಲಾಗಿ ಮಾಡಿದ್ದನ್ನ ಅಟೆಂಡ್ ಮಾಡಿದ್ದೆ. ಅದು ಬಿಟ್ಟರೆ ನೆಕ್ಸ್ಟ್ ಫಂಕ್ಷನ್ ಇದನ್ನೇ ಅಟೆಂಡ್ ಮಾಡಿರೋದು. ಆ್ಯಂಡ್ ಹಾಫ್ ಸ್ಯಾರಿ ಫಂಕ್ಷನ್ ಹೇಗೆಲ್ಲ ಮಾಡ್ತಾರೆ ಅನ್ನೋ ನನಗೇನು ಐಡಿಯಾ ಇರಲಿಲ್ಲ. ಸಿಕ್ಕಾಪಟ್ಟೆ ಅದರಲ್ಲೂ ಏನೇನೋ ರಿಚುವಲ್ಸ್ ಅದು ಇದೆಲ್ಲ ಇದೆ. ಬಟ್ ಈ ಥರ ಪಾರ್ಟಿ ಹಾಲಲ್ಲಿ ಲೈಕ್ ಸಿಂಪಲ್ಲಾಗಿ ರಿಲೇಷನ್ಸ್ನೆಲ್ಲ ಕರೆದು ಮಾಡ್ಕೊಳ್ಳೋದು ನಾನು ನೋಡಿರಲಿಲ್ಲ. ಆ್ಯಂಡ್ ಆಲ್ಸೋ ಡೆಕೋರೇಷನ್ ವೈಸ್ ಹೇಳೋದಾದರೆ ತುಂಬ ಚೆನ್ನಾಗಿ ಮಾಡಿದರು ಎಲ್ಲನೂ. ಈ ಟೈಮಲ್ಲಿ ಎಸ್ಪೆಷಲಿ ಗರ್ಲ್ಸಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಏನಕ್ಕಂದರೆ ಸಿಕ್ಕಾಪಟ್ಟೆ ಗಿಫ್ಟ್ಸ್ಗಳು ಬರುತ್ತೆ, ಕ್ಲಾತ್ಸ್, ಜ್ಯುವೆಲ್ಸ್, ಫುಡ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಆಲ್ಸೋ ಎಲ್ಲರ ಕಡೆಯಿಂದನೂ ಕೇರ್ ತುಂಬ ಸಿಗ್ತಾ ಇರುತ್ತೆ. ಒಂಥರ ರಾಯಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು, ಕ್ವೀನ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಒಂಥರ ಚೆನ್ನಾಗಿರುತ್ತೆ ಈ ಫೇಸ್ ಕೂಡ. ಜಸ್ಟ್ ಎಂಜಾಯ್ ಇಟ್ ಗರ್ಲ್ಸ್. ಫೋಟೋ ಸೆಷನ್ ಎಲ್ಲ ಆದಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ನಾವು ಮನೆ ಕಡೆಗೆ ಹೊರಟ್ವಿ. ಸೊ ಹೀಗಿತ್ತು ನನ್ನ ಮಿನಿ ವ್ಲಾಗ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಬಾಯ್, ಟೇಕ್ ಕೇರ್.